ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕಲಿಗರ ಅಭಿವೃದ್ಧಿ ಸಂಘದ ಕೊಡಗು ಜಿಲ್ಲಾ ಘಟಕದ ಸಭೆ ಕುಶಾಲನಗರ ಟಾಪ್ ಇನ್ ಟೌನ್ ಸಭಾಂಗಣದಲ್ಲಿ ನಡೆಯಿತು. ಸಂಘದ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಘದ ಸಂಘಟನೆ ಹಾಗೂ ನೂತನ ಸಮಿತಿ ರಚನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಮುದಾಯದ ಹಿಂದುಳಿದವರು ತಮ್ಮ ಹಕ್ಕನ್ನು ಪ್ರತಿಪಾದಿಸಲು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಂಘಟಿತರಾಗುವಂತೆ ಸಭೆಯಲ್ಲಿದ್ದ ಪ್ರಮುಖರು ಸಲಹೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ಅವರು, ಜಿಲ್ಲೆಯಲ್ಲಿ ಹಿಂದುಳಿದ ಒಕ್ಕಲಿಗ ಸಮುದಾಯದ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ಎಲ್ಲರೂ ಮನಗಾಣಬೇಕಿದೆ. ಹಿಂದುಳಿದವರ ಸಮಸ್ಯೆಗಳನ್ನು ಆಲಿಸುವವರು ಇಲ್ಲದಂತಾಗಿದೆ. ಅರ್ಹ ಫಲಾನುಭವಿಗಳು ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸೂಕ್ತ ನಾಯಕತ್ವದ ಮೂಲಕ ಸಮಸ್ಯೆ ನಿವಾರಣೆಗೆ ಸದಸ್ಯರನ್ನು ಸಂಘಟಿಸುವ ಅವಶ್ಯಕತೆ ಇದೆ. ಸಂಘಟನೆ ಸದೃಢವಾದಾಗ ಮಾತ್ರ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಸಾಧ್ಯ. ಈ ನಿಟ್ಟಿನಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸೂಕ್ತ ಪದಾಧಿಕಾರಿಗಳನ್ನು ನಿಯೋಜನೆ ಮಾಡಿ ಸಮುದಾಯದವರನ್ನು ಒಗ್ಗೂಡಿಸುವ ಯೋಜನೆಯನ್ನು ಹೊಂದಲಾಗಿದೆ ಎಂದರು. ಇದು ಆರಂಭದ ದಿನ. ನಮಗೆ ಈ ಕೆಂಪೇಗೌಡ ಜಯಂತಿಯ ಮುನ್ನಾ ದಿನ ನಾವು ಈ ಸಭೆಯನ್ನ ಸೇರಿದ್ವಿ. ಇದು ಒಂದು ಹೊಸ ಸಂಘಟನೆ. ಈ ಸಂಘಟನೆ ಒಕ್ಕಲಿಗ ಕುಲಬಾಂಧವರ ಸಂಘಟನೆ ಯಾಕಾಗಿ ಹುಟ್ಟುಕೊಂಡಿದೆ ಅಂತ ಹೇಳೋದನ್ನ ಮೊದಲು ಅರ್ಥ ಮಾಡಬೇಕು. ಅದರದ್ದು ಯಾವ ರೀತಿಯಲ್ಲಿ ನಡೀಬೇಕು ಅಂತ ಹೇಳಿ ಮುಂದೆ ಈ ರಾಜ್ಯ ಘಟಕದವರು ನಮಗೆ ಅವರ ಮಾತಿನಲ್ಲಿ ತಿಳಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ ನನ್ನ ಒಂದು ಇದು, ನಾನು ವಿರಾಜಪೇಟೆಯವನು. ಬಹುಶಃ ನಮ್ಮ ವಿರಾಜಪೇಟೆಯ ಒಕ್ಕಲಿಗರ ಪರಿಸ್ಥಿತಿಯನ್ನ ಈ ಭಾಗದವರು ಅರ್ಥೈಸಿಕೊಳ್ಬೇಕು. ನಾವು ಯಾವ ಸಂಖ್ಯೆಯಲ್ಲಿದ್ದೀವಿ, ಎಷ್ಟು ಪ್ರಮಾಣದಲ್ಲಿದ್ದೀವಿ, ಆದರೂ ಈ ವೇದಿಕೆಗೆ ಬಂದು ನಾವು ಇಲ್ಲಿ ನಿಲ್ಲಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳೋದನ್ನ ಆಲೋಚನೆ ಮಾಡಬೇಕು. ನಾವು ಏನೆಲ್ಲ ಹೊಡೆತಗಳನ್ನ ತಿಂದು ಬಂದಿರುವ ಈ ಗೋಪಾಲಕೃಷ್ಣ ಸುಮ್ಮನೆ ಬರಲಿಲ್ಲ, ಎಲ್ಲೋ ಬಿಡಲಿಲ್ಲ. ನನಗೆ ಒಂದೇ ನನ್ನ ಗುರಿ ಇರೋದು ಸಂಘಟನೆ ಆಗಬೇಕು. ನಮ್ಮವರ ಸಂಘಟನೆ ಎಲ್ಲಿ ಆಗುತ್ತದೆ, ನಾವು ಯಾರ ಮನೆ ಬಾಗಿಲಿಗೆ ನಾವು ಹೋಗುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಬರ್ತಾರೆ. ನನ್ನ ಒಂದು ದೃಷ್ಟಿಕೋನ, ಈ ಸಂಘಟನೆಯ ಒಂದು ದೃಷ್ಟಿಕೋನ ಇದೆ. ಸಮುದಾಯದ ಬಾಂಧವರಿಗೆ ಏನಾದರೂ ತೊಂದರೆ ಆದರೆ ನಾವು ಹೇಳ್ತೀವಿ. ಘಂಟಾಘೋಷವಾಗಿ ಈ ಸಂಘಟನೆಯನ್ನ ಮಾಡಬೇಕು. ಮಾಡಿದ್ದೀವಿ. ಇನ್ನು ಮುಂದೆ ನಾವು ಇವರಿಗೆ ಯಾರ್ಯಾರಿಗೆ ಯಾವ್ಯಾವುದು ಹುದ್ದೆಗಳನ್ನು ನೀಡಬೇಕು, ಅವ್ರು ಯಾವ್ಯಾವ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತೇಳಿ ಅವರ ಆಧಾರದ ಮೇಲೆ ನಾವು ನೀಡಬೇಕು ಅಂತೇಳಿ ನಮ್ಮ ಆಲೋಚನೆ ಇದೆ. ಅತಿಥಿಯಾಗಿ ಪಾಲ್ಗೊಂಡಿದ್ದ ಸಂಘದ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಕುಮಾರಿ ಸಂಘಟನೆ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು. 2019ರಲ್ಲಿ ಸಂಘ ಅಸ್ತಿತ್ವಕ್ಕೆ ತರಲಾಯಿತು. ಹಿಂದುಳಿದವರಿಗೆಂದೇ ಸರ್ಕಾರ ನೂರಾರು ಕೋಟಿ ಅನುದಾನ ಒದಗಿಸ್ತಾ ಇದ್ದರೂ ಅದು ಅರ್ಹರಿಗೆ ತಲುಪುತ್ತಿದೆ ಎನ್ನುವ ಅನುಮಾನ ಕಾಡ್ತಾ ಇದೆ. ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅಗತ್ಯವಿರುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ನಾವು ಮಾಹಿತಿಯಿಂದ ಹೊಂದುವ ಅಗತ್ಯವಿದೆ ಎಂದರು. ಇದು ಬಂದು ಸೋಮಶೇಖರ್ ಗೌಡ ಅಂತ ಹೇಳಿ ಚಿಕ್ಕಮಗಳೂರು ಜೊತೆಗೆ ಇದು ಏನಂತ ಅಂದರೆ ಎಲ್ಲ ಒಂದು ಕ್ಯಾಟಗರಿನಲ್ಲಿ ಕೂಡ ಒಂದು ಇದು ಬಂದಿರುತ್ತೆ. ಏನಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ಗ್ರೂಪು ಮಾಡ್ಕೊಂಡು ಹಿಂದುಳಿದ ಅಂದರೆ ಅವರಲ್ಲಿ ಬಡ ಜನರು ಯಾರಿರ್ತಾರೆ ಅವರಿಗೆ ಒಂದು ಫಂಡ್ಸ್ ಇರುತ್ತೆ. ಫಸ್ಟು ರಾಜ್ಯದಿಂದ ಇರುತ್ತೆ, ಮತ್ತೆ ಅವರ ಒಂದು ಸಂಘಟನೆಯ ಒಂದು ಇದು ಹೇಗಿರುತ್ತೆ ಸ್ಟ್ರೆಂತು, ಅದರ ಮೇಲೆ ಅವರು ಸ್ಟೇಟಿಂದ ಹೋಗಿ ಸೆಂಟ್ರಲ್ ಬಂದು ತಗೊಳ್ತಾರೆ. ನಮ್ಮಲ್ಲಿ ಆಲ್ರೆಡಿ ಎಲ್ಲ ಕ್ಯಾಟಗರಿ ರೀತಿ ನಮ್ಮಲ್ಲೂ ಇದೆ. ಬಟ್ ಅದು ಬೆಳಕಿಗೆ ಹೆಚ್ಚು ಜನ ತಂದಿಲ್ಲ ಮೀನ್ಸ್ ಏನಂದರೆ ಯಾರಿಗೂ ಅದರ ಅವಶ್ಯಕತೆ ಇಲ್ಲ. ಅದು ಆಲ್ರೆಡಿ ವರ್ಷ ಬರ್ತಾ ಇದೆ, ಫಂಡ್ ರಿಲೀಸ್ ಆಗ್ತಾ ಇದೆ. ಅದನ್ನು ಯಾರು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದು ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಏನಾಗ್ತಿದೆ, ಪ್ರತಿ ವರ್ಷದ ಫಂಡು 500 ಕೋಟಿ ಏನು ಬರ್ತಾ ಇದೆ ಅದು ಖಾಲಿ ಆಗ್ತಾ ಇದೆ. ಈಗ 750 ಕೋಟಿಗೆ ಅದನ್ನು ರೈಸ್ ಮಾಡಿದ್ದಾರೆ. ಇನ್ನು ನಮ್ಮ ಅಧ್ಯಕ್ಷರು ಈಗ ರಾಜ್ಯಾಧ್ಯಕ್ಷರಿದ್ದಾರೆ ಸೋಮಶೇಖರ್ ಅವರು 1,000 ಕೋಟಿಗೆ ಅದನ್ನು ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ಈಗ ಅರ್ಜಿಗಳನ್ನ ಕೊಟ್ಟಿದ್ದಾರೆ, ಸಲ್ಲಿಸಿದ್ದಾರೆ. ಈಗಿರುವಂತಹ ಫಂಡ್ಗಳನ್ನ ನಾವು ಯಾವ ರೀತಿ ತಗೋಬಹುದು, ಯಾವ್ದಕ್ಕೆ ಬಳಸ್ಕೋಬಹುದು, ಯಾರಿಗೆ ಬಳಸ್ಕೋಬಹುದು, ಯಾರ್ಯಾರಿಗೆ ಅದರ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನಮ್ಮಲ್ಲಿ ಬಂದು ಯಾವುದಾದ್ರೂ ಸಮುದಾಯ ಭವನ ಇಲ್ಲ ಅಂತಂದರೆ ಲೇಡೀಸ್ ಹಾಸ್ಟೆಲ್ಲು, ಮಕ್ಕಳಿಗೆ ಅಂಗನವಾಡಿ ಬಾಲವಾಡಿ ಅಂತೆಲ್ಲ ಹೇಳ್ತೀವಲ್ಲ, ಅದರ ಕೊರತೆ ಎಲ್ಲಿದೆ ಅದನ್ನು ನಮ್ಮದೇ ಸಮುದಾಯದವರು ನಾವು ಈ ಫಂಡಲ್ಲಿ ತಗೊಂಡು ಮಾಡುವಂಥದ್ದು ಇರುತ್ತೆ.
ಅಂದ್ರೆ ನಮ್ಮ ತಾಲೂಕು ಆಗ್ಬೋದು, ಹೋಬಳಿ ಆಗ್ಬೋದು, ಜಿಲ್ಲೆ ಆಗ್ಬೋದು, ಅಲ್ಲಿಗೆ ಸಂಬಂಧಪಟ್ಟಂತೆ ನಮ್ಮ ಕೇಟಗಿರಿಗೆ ಯಾವುದು ಅನುಕೂಲಗಳಿಲ್ಲ ಅದನ್ನ ನಾವು ಅರ್ಜಿಗಳ ಮೂಲಕ ಡಿಮ್ಯಾಂಡ್ ಮಾಡಿ ತಗೊಂಡು ಆ ಫಂಡ್ಸ್ ಅಲ್ಲಿ ನಾವು ಮಾಡ್ಕೊಂಡು ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ನಾವು ಸಂಘಟನೆ ಮಾಡಿದ್ರೆ ಖಂಡಿತ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲೋ ಒಬ್ಬೊಬ್ರು ತಗೊಳ್ತಾರೆ, ಗೊತ್ತಿರೋರು ಹೋಗ್ತಾರೆ. ಈಗ ಸಾಧಾರಣವಾಗಿ ನಾವು ಇದರಲ್ಲಿ ಯಾವುದೇ ಮೆಂಬರ್ ಅಲ್ಲ, ಈಗ ನಾರ್ಮಲ್ ಪರ್ಸನ್ ಈಗ ಹೋದ್ವಿ, ಒಂದು ಆಫೀಸಲ್ಲಿ ಕೇಳಿದ್ವಿ, ಇಲ್ಲ ಅದು ಫಂಡ್ ಯಾವುದು ಬಂದಿಲ್ವಲ್ಲ, ಇಲ್ಲ ಆ ಥರದ್ದು ಯಾವುದು ಇಲ್ವಲ್ಲ ಅಂತ ಹೇಳಿ ಕಳಿಸ್ತಾರೆ. ಬಟ್ ಅದೇ ಇದರಲ್ಲಿ ನಾವು ಯಾವುದಾದ್ರು ಒಂದು ಮೆಂಬರ್ಶಿಪ್ ತಗೊಂಡು ಇದು ಒಂದು ಸಂಘಟನೆಯಲ್ಲಿ ಇದ್ವಿ ಅಂತ ಹೇಳಿದ್ರೆ ಕಾರ್ಡ್ ತಗೊಂಡೋಗಿ ನಮ್ಗೆ ಇಲ್ಲಿ ಏನೇನು ಸೌಲಭ್ಯ ಇರುತ್ತೆ ಅದು ನಮಗೆ ಕೊಡಬೇಕು ಅಂತ ಹೇಳಿ ನಾವು ಆ ಹಕ್ಕನ್ನ ಬಲವಾಗಿ ಕೇಳಿ ಪಡ್ಕೋಬಹುದು. ಸಂಘದ ಪ್ರಧಾನ ಕಾರ್ಯದರ್ಶಿ ಸುಧಾಮಣಿ, ಮೈಸೂರು ಕಾರ್ಯದರ್ಶಿ ಜಿತೇಂದ್ರ, ಮೈಸೂರು ಜಿಲ್ಲಾಧ್ಯಕ್ಷ ಪುಟ್ಟೇಗೌಡ ಈ ಸಂದರ್ಭ ಮಾತನಾಡಿದರು. ಒಂದು ಕಾರ್ಡ್ ಬರ್ತದೆ. ಕಾರ್ಡ್ ಏನು ನಮ್ಮ ಈ ಮೇಡಮ್ ಅವರಿಗೆ ಮಾಹಿತಿ ಕೊಟ್ಟಾಗ ಎಲ್ರಿಗೂ ಒಂದೊಂದು, ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಒಕ್ಕಲಿಗರ ಸಂಘ ಅಂತೇಳಿ ಎಲ್ರಿಗೂ ಒಂದು ಐಡೆಂಟಿಫಿಕೇಟ್ ಕಾರ್ಡ್ ಇರ್ತದೆ. ಕಾರ್ಡನ್ನು ತಾವು ಎಲ್ಲರಿಗೂ ಪಡ್ಕೋಬೋದು. ಕಾರ್ಡನ್ನು ನಾವು ಕಾರ್ಡ್ ಇಟ್ಕೊಂಡು ರೀತಿಲಿ ನಾವು ಚಳವಳಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ನಾವು ಕೂಗಾಗಬೇಕಂತ ಅವಶ್ಯಕತೆ ಇಲ್ಲ. ನಾವೇನು ಒಂದು ಒಗ್ಗಟ್ಟು, ಒಂದು ಆಫೀಸ್ಗೆ ಹೋಗ್ಬೇಕಾಗಲಿ, ಒಂದು ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಾಗಲಿ, ನಾವು ಒಬ್ಬರು ಹೋಗ್ಬೇಕಾದ ಅವಶ್ಯಕತೆನೇ ಇಲ್ಲ. ಈ ಎಲ್ಲ ಮೋಸ ಇದೆ, ಎಲ್ಲ ಆಫೀಸ್ಗಳಲ್ಲೂ ಮೋಸ ಇದೆ. ಒಬ್ಬರು ಹೋಯ್ತು ಅಂತಂದ್ರೆ ಎಲ್ಲ ಸಂಘಟನೆ ಅಧಿಕಾರಿಗಳಿಗೂ ಫೋನ್ ಮಾಡ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಆಗಲಿಲ್ಲ ಅಂತಂತಂದ್ರೆ ಈಗ ನಮ್ಮ ಕೊಡಗು ಜಿಲ್ಲಾ ಅಧ್ಯಕ್ಷರಿಗೆ ಮಾಡ್ಬೋದು, ಅದಿಲ್ಲ ಅಂದ್ರೆ ನಮಗೆ ಮಾಡ್ಬೋದು, ನಮ್ಮಿಲ್ಲ ಅಂತ ಅವ್ರಿಗೆ ಮಾಡ್ಬೋದು. ಅವ್ರಿಗೂ ಹೋಗ್ಲಿಲ್ಲ ಅಂತಂದ್ರೆ ಎಲ್ಲ ಪದಾಧಿಕಾರಿಗಳಲ್ಲಿ ನಿಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕು ಅಂತಂತೇಳಿ ಒಂದು ಸಂಘ ಸಂಸ್ಥೆಗಳಲ್ಲಿ ನೆರವೇರಿಸಲಿದ್ದ ಈ ಸಂಘಗಳಲ್ಲಿ ನಾವು ಎಲ್ಲ ಗುರುತಿಸ್ಕೋಬೇಕಾದ್ರೆ ಎಲ್ಲಿ ಅಂತಂದ್ರೆ ಒಂದು ದೊಡ್ಡದಾದ ಫಂಕ್ಷನ್ ಮಾಡಿದಾಗ, ಒಂದು ರಾಜ್ಯಸಭೆಯಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಸಮಾರಂಭಗಳಲ್ಲಿ ನಾವೆಲ್ಲ ಒಂದು ಗೌರವದಾಗ ಆಗಿ ಸಭೆ ಸಮಾರಂಭಗಳಲ್ಲಿ ಸೇರಿ ನಾವು ಎಲ್ಲ ರೀತಿಯಲ್ಲಿ ಯಾರು ಏನು ಈ ಸಂಘ ಯಾವುದು ಅನ್ನೋದು ಇನ್ನೂ ಪ್ರಚಾರ ಆಗಿಲ್ಲ, ಗೊತ್ತಾಗುತ್ತೆ. ಈಗ ಇದು ಹಿಂದುಳಿದ ವರ್ಗಕ್ಕೆ ಕೆಲವು ಫಂಡ್ಸ್ಗಳು ಕೊಡ್ತಾರೆ ನೋಡಿ, ಯಾವುದೇ ಕೊಟ್ಟರು ಅಲ್ಲಿಗೆ ಸಂಬಂಧಪಟ್ಟ MLAಗಳಿಗೆ ಬರೋದು, MLAಗಳಿಗೆ MP ಗಳಿಗೆ ರಾಜ್ಯಕ್ಕೆ ಇರೋದು. ಬಟ್ ನಮ್ಗೆ ಆ ಥರ ಬೇಡ. ನೀವು ಏನಿದ್ರು ನಾವು ಸಂಘಟನೆಗೆ ಅಂತಿದ್ದೀವಿ, ನೀವು ನಮ್ಮ ಮೂಲಕ ಕೊಡಿ. ಬಟ್ ನಮಗೆ ಯಾರ್ಯಾರು ಕೊಡ್ತಾರೆ ಅಂತ ನಮಗೆ ಗೊತ್ತಾಗಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಪ್ರತಿಯೊಬ್ಬರು ಅದಕ್ಕೆ ಎಲ್ಲ ಒಟ್ಟುಗೂಡಿ ಒಟ್ಟಿಗೆ ಹೋದಾಗ ಅವ್ರಿಗೆ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಅವಾಗ ನಾವೇ ನಮ್ಮ ಕೈಗೆ ತೊಗೊಂಡಂಗೆ ಆಗುತ್ತೆ. ಯಾಕಂದರೆ ನಾವು ಗುರುತಿಸೋದು ಬಡವ್ರನ್ನೇ. ಆಲ್ಮೋಸ್ಟು ಈ ಯಾರು BPL ಕಾರ್ಡು ಓರ್ಡರ್ ಇರ್ತಾರೋ ಅವರಿಗೆ ಇದು ಸಂಬಂಧಪಟ್ಟದ್ದು. ಬಟ್ ಅವರು ಅಲ್ಲಿರಲ್ಲ. ಕೆಲವರು ಗಂಗಾ ಕಲ್ಯಾಣ ಆಗಿರ್ಬೋದು, ಕೆಲವರು ಈಗ ದೇವರಾಜರ್ಸು ನಿಗಮದಡಿ ಆಗಿರ್ಬೋದು, ಕೆಲವರು ತಗೊಂಡಿದ್ದಾರೆ. ಬಟ್ ಅದರಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿಲ್ಲ ನಮಗೆ. ಈ ಕೆಲವೊಂದು ನಾವು ಚಿಕ್ಕಮಗಳೂರಲ್ಲಿ ದಾಖಲೆಗಳೆಲ್ಲ ತೆಗೆಸಿದ್ವಿ. ಅಲ್ಲಿ ತೆಗೆಸಿದ್ರೆ ಅದು ಮಾಹಿತಿ ಹೋಗಿದೆ, ಅವ್ರಿಗೆ ಅಮೌಂಟ್ ತಗೊಂಡಿದ್ದಾರೆ ಅಂತ ಬಂದಿದೆ. ಆ ವ್ಯಕ್ತಿ ಅಲ್ಲಿ ಬಂದಿದ್ದಾರೆ, ನನಗೆ ಯಾವುದೇ ಅಮೌಂಟ್ ಕೊಟ್ಟಿಲ್ಲ. ಇದರಲ್ಲಿ ಏನು ದಾಖಲಾತಿ ಬೇಕು ನಾವೆಲ್ಲ ಅವಶ್ಯಕತೆ ರೂಪಿಸ್ಕೊಡ್ತೀವಿ ಅಂತ ಹೇಳಿದ್ರು. ತದನಂತರ ಸಂಪುಟ ವಿಸ್ತರಣೆ ಆದಮೇಲೆ ಅವರು ಚೇಂಜ್ ಆದರು. ರಂಗೇಗೌಡರು ಅವರು ಬಂದ್ಬಿಟ್ಟು BCM ಆಫೀಸರು. ಇನ್ನೊಂದು 3 ದಿನದಲ್ಲಿ ಪೂರ್ತಿ ದಾಖಲಾತಿನ ಸಬ್ಮಿಟ್ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಮುಂದೆ 500 ಕೋಟಿ ಇರುವಂಥ ಇದನ್ನು 700 ಕೋಟಿಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. 700 ಕೋಟಿ ಹಿಂದುಳಿದ ವರ್ಗಕ್ಕೆ ಮೀಸಲಿಡ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ನಮ್ಮ ಸಂಘಟನೆಯಿಂದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಒಳ್ಳೆ ಜಿಲ್ಲಾಧ್ಯಕ್ಷರು ಪಡೆದಿದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ಈ ಫಲಾನುಭವಿಗಳನ್ನ ನಾವು ಮುಖ್ಯ ಅವ್ರಿಗೆ ಏನು ಬೇಕು ನಾವು ಸೌಕರ್ಯ ಕೊಡೋಣ. ಅದು ನಮ್ಮಿಂದ ಮಾತ್ರ ಸಾಧ್ಯ. ನೀವು ಹೇಳಿದಂಗೆ MLAಗೆ ಫುಲ್ಲು ಓವರಾಲ್ ಹಾಕಿಕೊಟ್ಟಿದ್ದಾರೆ. ಅವ್ರ ಲೆಟರ್ಡಲ್ಲಿ ಯಾರಿಗೆ ಬೇಕು, ಯಾರಿಗೆ ಏನು ಕೊಡಬೇಕು ಅಂತ ಫೈನಲ್ ಮಾಡಿದೆ. ಸಭೆಯಲ್ಲಿ ಕುಶಾಲನಗರ ತಾಲೂಕಿನ ಪ್ರದೀಪ್, ಸೋಮವಾರಪೇಟೆ ತಾಲೂಕಿನ ಹೂವಯ್ಯ, ವಿರಾಜಪೇಟೆ ತಾಲೂಕಿನ ಡಾಲು ತಿತಿಮತಿಯ ಮಂಜುನಾಥ್, ನೀರಾವರಿ ಸಲಹಾ ಸಮಿತಿ ಸದಸ್ಯ ಐಗೂರಿನ AP ಸುಬ್ಬಯ್ಯ, ಪತ್ರಕರ್ತೆ ಉಷಾ ಪ್ರೀತಂ, ಮೂರ್ನಾಡು ನಟೇಶ್ ಪಾಲ್ಗೊಂಡಿದ್ದರು.